ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡಬೇಕಿತ್ತು. ನನ್ನ ಹತ್ರನಾ? ನೀವು ಯಾರು ಅಂದ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಅನಿಸುತ್ತೆ. ಇಲ್ಲ ಸರ್, ನಿಮ್ಮ ಹತ್ರನೇ ಮಾತಾಡಬೇಕಿತ್ತು. ನೀವು ಎಕ್ಸ್ ಮಿಲಿಟ್ರಿ ಆಫೀಸರ್ ಮಾದಪ್ಪ ಅಲ್ವಾ? ಹೌದು. ನನ್ನ ಹತ್ರ ಏನಾಗಬೇಕಿತ್ತು ಕೆಲಸ? ಇಲ್ಲಿ ಎಂತೆಂಥದ್ದು ವಿಚಿತ್ರ ಕೇಸ್ಗಳನ್ನ ನೋಡ್ಬಿಟ್ಟಿದ್ವಿ, ಆದರೆ ನಿಮ್ಮದು ತುಂಬ ಸ್ಪೆಷಲ್ ಕೇಸ್ ಅನ್ನಿಸ್ತಿದೆ. ಕೇಸು ಸ್ಪೆಷಲ್ಲು? ಗೊತ್ತಾಗಲಿಲ್ಲ. ಅಲ್ಲ ಸರ್, ಸ್ವಂತ ಮಗನ್ನೇ ಜೈಲ್ಗೆ ಹಾಕ್ಸಿದ್ದೀರಾ. ಸೊಸೆಗೆ ಮಗ ಹೊಡೆದ ಅನ್ನೋ ಕಾರಣಕ್ಕೆ ಮಗನಿಗೆ ಶಿಕ್ಷೆ ಆಗಬೇಕು ಅಂತ ತಂದೆ ನಾನು ಇದೇ ಫಸ್ಟ್ ಸರ್ ನೋಡ್ತಾ ಇರೋದು. ಇದೇ ಲಾಸ್ಟ್ ಆಗಲಿ ಅಂತ ನನ್ನ ಆಸೆ. ಅರ್ಥ ಆಗಲಿಲ್ಲ ಸರ್. ಈ ಕೇಸು ನಿಮ್ಗೆ ಸ್ಪೆಷಲ್ ಇರ್ಬೋದು, ಆದರೆ ನನಗೆ ಸಂಸಾರ, ನಮ್ಮ ಕುಟುಂಬದ ಪ್ರಶ್ನೆ, ಮನೆ ಒಳಗಡೆ ನಡೆಯೋ ಸಮಸ್ಯೆನ 4 ಗೋಡೆ ಮಧ್ಯೆ ಹಾಗೆ ಬಿಟ್ಟರೆ ಅದು ಗಿಡವಾಗಿದ್ದು ನಾಳೆ ದಿನ ದೊಡ್ಡ ಮರ ಆಗಿಬಿಡುತ್ತೆ. ಅದಕ್ಕೆ ನಮ್ಮ ಮನೆಯಲ್ಲಿ ನಡೆದಿರೋ ವಿಷಯ ಸುತ್ತಮುತ್ತ ಎಷ್ಟೋ ಕಡೆಗೆ ನಡೀತಿರುತ್ತಲ್ಲ. ಎಷ್ಟು ಜನ ಗಂಡು ಮಕ್ಕಳು ಅವ್ರು ಕಟ್ಕೊಂಡಿರೋ ಹೆಂಡ್ತೀರನ್ನ ಹೊಡೆದು ಬಡ್ದು ಮಾಡಲ್ಲ. ಅಂಥ ಕಚಡ ಕಂತ್ರಿ ನಾಯಿ ನನ್ನ ಮಕ್ಕಳಿಗೆ ಬುದ್ಧಿ ಬರಬೇಕು. ಅದಕ್ಕೆ ನನ್ನ ಮಗನೇ ಪಾಠ ಆದರೂ ಪರವಾಗಿಲ್ಲ ಅಂತ ಪೊಲೀಸರನ್ನ ಕರೆಸಿ ಅರೆಸ್ಟ್ ಮಾಡಿಸಿದ್ದೀನಿ. ಅಲ್ಲ ಸರ್, ಅಪ್ಪ ಅಮ್ಮ ಮಕ್ಕಳು ಮಾಡೋ ತಪ್ಪನ್ನ ಮುಚ್ಚಿಡ್ಕೋತಾರೆ, ಆದರೆ ನೀವೇನು ಸರ್ ಹೀಗೆ ಹೇಳ್ತಿದ್ದೀರಾ? ಸ್ವಂತ ಮಗ ಅನ್ನೋ ಕನಿಕರ ಇರಲಿಲ್ವಾ? ಹಸು ಕರ ಸಾಕದಂಗೆ ಸಾಕಿದ್ದೆ ಆ ನನ್ನ ಮಗನ. ನನ್ನ ಮಗನಾಗಿ ಹುಟ್ಟಿ ಒಂದು ಹೆಣ್ಣಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋ ಬುದ್ಧಿ ಬರಲಿಲ್ಲ ಅಂದರೆ ಅವನ ಅಪ್ಪನಾಗಿ ನಾನು ಏನು ಪ್ರಯೋಜನ? ಚಿಕ್ಕ ವಯಸ್ಸಲ್ಲಿ ಅವನಿಗೆ ಕೊಟ್ಟ ಸಂಸ್ಕಾರಕ್ಕೆ ಏನು ಬೆಲೆ? ಇಷ್ಟೆಲ್ಲ ಆದರೂ ಬಾಗದೆ ಮನುಷ್ಯತ್ವನೇ ಮರೆತು ಅವನ ಜೀವನನೇ ನೇರ ಮಾಡೋಕ್ಕೆ ಬಂದಿರೋ ನನ್ನ ಮನೆ ಮಹಾಲಕ್ಷ್ಮಿ ಮೇಲೆ ಅವನು ಕೈ ಮಾಡ್ತಾನೆ ಅಂದರೆ ಅವನು ಕುತ್ತಿಗೆಗೆ ಬಾಯಿ ಹಾಕಿ ರಕ್ತ ಕುಡಿಯೋಣ ಅನಿಸುತ್ತೆ. ಆದರೆ ಕಾನೂನಂತ ಇದೆಯಲ್ಲಮ್ಮ, ಅದಕ್ಕೆ ತಲೆ ಬಾಗಿ ಇವ್ರಿಗೆ ಒಪ್ಸಿದ್ದೀನಿ. ಮಿಕ್ಕಿದ್ದನ್ನು ಅವ್ರು ನೋಡ್ಕೋತಾರೆ. ಇದರಿಂದ ನಿಮ್ಮ ಮಗ ನಿಮ್ಮ ಮೇಲೆ ದ್ವೇಷ ಬೆಳೆಸ್ಕೊಳಲ್ವಾ? ದ್ವೇಷ ಏನು ಮೇಡಮ್? ರೋಡಲ್ಲಿ ಹೋಗೋರಿಗೂ ಕೈ ತೋರಿಸಿದ್ರೆ ಬಂದುಬಿಡ್ತಾರೆ. ಅದಕ್ಕೆ ದೊಡ್ಡವ್ರು ಹೇಳೋದು ದುಷ್ಟರಿಂದ ದೂರ ಇರು ಅಂತ. ಇಂಥ ದುಷ್ಟನ್ನು ಮನೇಲಿ ಇಟ್ಕೊಳ್ಳೋಕ್ಕಾಗತ್ತಾ? ಇಂಥವ್ರನ್ನ ನೋಡಿ ಮನೆಗೆ ಹೋಗಿ ಹೆಂಡ್ತಿರ ಮೇಲೆ ಕೈ ಮಾಡ್ತಾರೆ. 4 ಜನ ಅದೇ ಬುದ್ಧಿ ಕಲಿತಾರೆ. ಆ ಪಾಪಕ್ಕೂ ನಾನೇ ಹೊಣೆ ಆಗಲ್ವಾ ಆಗ? ಅದಕ್ಕೆ ಅರೆಸ್ಟ್ ಮಾಡಿಸಿದ್ದೀನಿ. ಬಳಪ ಕಲಿಸದೇ ಇರೋ ವಿದ್ಯೆ ಜೈಲು ಕಂಬಿ ಕಲಿಸುತ್ತೆ. ನಿಮಗೊಂದು ಮಾತು ಹೇಳ್ತೀನಿ ಕೇಳಿ. ಟೀಚರ್ ಕೈಲಿ ಯಾವಾಗ ಕೋಲು ಮಾಯ ಆಯಿತೋ ಆಗಲಿಂದ ಇಂಥವರಿಗೆ ಬುದ್ಧಿ ಕಲಿಸೋದಕ್ಕೆ ಪೊಲೀಸರು ಕೋಲು ಬಂತು. ಅದು ನನ್ನ ಮಗನಿಗೆ ಬುದ್ಧಿ ಕಲಿಸತ್ತೆ ಅಂತ ನನಗೆ ನಂಬಿಕೆ ಇದೆ. ಇನ್ನೇನಾದರೂ ಕೇಳೋದಿದೆಯಾ? ನೋ ಸರ್, ಥ್ಯಾಂಕ್ ಯು. ಮಾದಪ್ಪಣ್ಣ, ಒಂದು ನಿಮಿಷ ಬನ್ನಿ ಇಲ್ಲಿ. ನೋಡಿದ್ರಲ್ಲ, ಇದು ಜಗತ್ತಲ್ಲೇ ಯಾರು ನೋಡೋಕೆ ಆಗದೆ ಇರುವಂತಹ ಒಬ್ಬ ದಿಟ್ಟ ಮಾವನ ಪುಟ್ಟ ಮಾತು. ಜಗತ್ತಿನಲ್ಲಿ ಎಲ್ಲ ಮಾವಂದ್ರು ಮಾದಪ್ಪನಂತೆ ಆಗಲಿ ಎಂದು ಕೇಳ್ಕೊತೀನಿ. ನೀವು ನೋಡ್ತಿದ್ದೀರಾ ನಂಜನಗೂಡು ಎಕ್ಸ್ಪ್ರೆಸ್ 24/7. ಸರ್ ಕೂತ್ಕೊಳ್ಳಿ. ಮಾದಪ್ಪಣ್ಣ, ಎಲ್ರಿಗೂ ಅವ್ರವ್ರ ವೈಯಕ್ತಿಕ ಜೀವನದಲ್ಲಿ ಏನೇ ನಿರ್ಧಾರ ತಗೊಳ್ಬೇಕೋ ಅದನ್ನು ತಗೊಳ್ಳೋ ಹಕ್ಕು ಇದ್ದೇ ಇರುತ್ತೆ. ಆದರೆ ನಿಮ್ಮ ಸ್ನೇಹಿತನಾಗಿ ನಾನು ನಿಮ್ಗೊಂದು ಮಾತು ಹೇಳ. ಖಂಡಿತವಾಗಿಯೂ ಹೇಳಿ ಸರ್. ಯಾರು ಈ ಥರ ನಿರ್ಧಾರ ತಗೊಳ್ಳೋದಕ್ಕೆ ಯೋಚನೆ ಕೂಡ ಮಾಡಲ್ಲ, ಅಂಥದ್ರಲ್ಲಿ ನೀವು ತಗೊಂಡಿದ್ದೀರಾ. ಆದರೆ ಏನೇ ಆಗಲಿ, ಆತ ನಿಮ್ಮ ಮಗ. ತಪ್ಪುಗಳನ್ನು ತಿದ್ಕೊಳ್ಳೋದಕ್ಕೆ ನಾವೇ ಒಂದು ಅವಕಾಶ ಕೊಡ್ತೀವಿ. ಅಂಥದ್ರಲ್ಲಿ ನೀವು ನಿಮ್ಮ ಮಗನಿಗೆ ಯಾಕೆ ಇನ್ನೊಂದು ಅವಕಾಶ ಕೊಡಬಾರ್ದು? ಅವರಿಗೆ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಆ ಭಗವಂತನೇ ಅವಕಾಶನ ತುಂಬ ಸಲ ಕೊಟ್ಟಿದ್ದ ಸರ್. ಬೀದಿ ನಾಯಿಯಾಗಿ ಅಲ್ಕೊಂಡು ತಿರುಗಾಡ್ತಿದ್ದ ಆ ಹೊತ್ತಲ್ಲಿ ನನ್ನ ಸೊಸೆ ಮಹಾಲಕ್ಷ್ಮಿಯಾಗಿ ಬಂದಳು. ಜವಾಬ್ದಾರಿನೇ ಇಲ್ಲದೆ ಇರೋ ಬೇಕೂಫ ಆಗಿತ್ತು. ಅಂಥ ಸಂದರ್ಭದಲ್ಲಿ ನನ್ನ ಸೊಸೆ ಬಂದು, ಮಾವ ನನ್ನ ಗಂಡನಿಗೆ ಜಿಮ್ ಹಾಕ್ಸ್ಕೊಡಿ ಅಂತ ಕೇಳಿದ್ರು. ಅದನ್ನು ಮಾಡಿಕೊಡ್ತಾ ಇದ್ದೀನಿ. 24 ಗಂಟೆನೂ ಮುಖದಲ್ಲಿ ಉಗಿದ್ರೆ ಜಾಗನೇ ಇಲ್ಲ, ಅಷ್ಟು ಬಯಸ್ಕೊತಾ ಇದ್ದ. ಆಗ ನನ್ನ ಸೊಸೆ ಬಂದು, ಮಾವ ನನ್ನ ಗಂಡನಿಗೆ ಮರ್ಯಾದೆ ಕೊಡಬೇಕು ನೀವು ಅಂತ ಕೇಳ್ಕೊಂಡ್ರು. ಒಂದು ಕಲ್ಲು ದೇವ್ರ ಮೂರ್ತಿ ಆದಮೇಲೆ ಜನರು ಆ ಮೂರ್ತಿಗೆ ಕೈ ಮುಗಿತಾರೆ. ಆದರೆ ಆ ಮೂರ್ತಿ ಕಲ್ಲನ್ನು ಕೆತ್ತದವನಿಗೆ ನಮಸ್ಕಾರ ಮಾಡಬೇಕಲ್ವ ಸರ್? ಆ ಕೆಲಸನ ನನ್ನ ಮಗ ಮಾಡಲಿಲ್ಲ. ಅದಕ್ಕೆ ಈ ಶಿಕ್ಷೆ ಸರ್. ಇವನನ್ನು ಕ್ಷಮಿಸೋಕ್ಕಾಗತ್ತಾ ಸರ್? ಹೇಳಿ ಸರ್. ನೀವು ಹೇಳೋದೆಲ್ಲ ಸರಿ, ಆದರೆ ಇದೇ ಸರ್, ಇದೇ ಭಾವನೆ. ಒಂದು ಸಲ ಕ್ಷಮಿಸ್ತಾರೆ ಅಂತ ಭಾವನೆ ಬಂದುಬಿಟ್ರೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೇ ಮಾಡ್ತಾರೆ ಸರ್. ಒಂದು ಸಲನೂ ಅದು ಬರದೇ ಹೋದರೆ
ಯಾವ ಹೆಣ್ಣಿಗೂ ತೊಂದರೆನೇ ಆಗಲ್ಲ ಸರ್. ಮಾತೆತ್ತಿದ್ರೆ ನಾನೇನು ಕೈಯಲ್ಲಿ ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಹೇಳ್ತಾರಲ್ಲ ಈ ಗಂಡ್ಮಕ್ಳು, ಹಾಗಾದರೆ ಕೈಗೆ ಬಳೆ ತೊಟ್ಕೊಂಡವರು ಎಲ್ಲನೂ ಅನುಭವಿಸ್ಕೊಂಡು ಕೂತಿದ್ದಾರೆ ಅಂತ ಅರ್ಥನಾ ಸರ್? ಸರ್, ಇತಿಹಾಸ ಪುರಾಣದ ಪುಟಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಬಳೆ ಅನ್ನೋದು ಎಷ್ಟು ಕೆಲಸ ಮಾಡಿದೆ, ಏನೇನು ಸಾಧನೆ ಮಾಡಿದೆ ಅಂತ. ಮನೆಗೆ ಸೊಸೆ ಬರ್ತಾಳೆ ಅಂದಮೇಲೆ 100 ಕಣ್ಣು ಆ ಮನೆ ಮೇಲೆ ಇರುತ್ತೆ. ಯಾವಾಗ ಜಗಳ ಶುರುವಾಗುತ್ತೆ, ಯಾವಾಗ ಒಂದು ಮನೆ ಇದ್ದಿದ್ದು 2 ಮನೆ ಆಗುತ್ತೆ, ಯಾವಾಗ ಅವ್ರ ವಿಷಯನ ಹೊರಗಡೆ ಹೋಗಿ ಆಡ್ಬೋದು, ಮಾತಾಡ್ಬೋದು ಅಂತ. ಹೆಣ್ಣೆತ್ತವರು ನಂಬಿ ಇಲ್ಲಿ ಕಳಿಸಿದ್ರೆ ಇಂಥ ನನ್ನ ಮಕ್ಕಳು ಇಂಥ ಕೆಲಸ ಮಾಡೋದು. ಸರ್, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಪಕ್ಕದ ಮನೆಯವರು ನಿಮ್ಮ ಹತ್ರ ಬಂದು ನಾವು ಸ್ವಲ್ಪ ಹೊತ್ತು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ, ಮನೆ ಕೀನ ನೀವು ಇಟ್ಕೊಳ್ಳಿ ಅಂತ ನಿಮ್ಮ ಹತ್ರ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಆ ಕೀನ ನೀವು ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀರಿ ಅಲ್ವಾ ಸರ್? ಅಂಥದ್ರಲ್ಲಿ ಒಂದು ಹೆಣ್ಣು ನಮ್ಮ ಮನೆಗೆ ಬಂದಿದ್ದಾಳೆ ಅಂದಮೇಲೆ ಅದನ್ನು ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬೇಕು ಸರ್. ಆದರೂ ಇದೆಲ್ಲ ಯಾಕಾಗ್ತಾ ಇಲ್ಲ ಸರ್? ನನ್ನ ಹತ್ರ ಉತ್ತರ ಇಲ್ಲ ಸರ್. ಆದರೆ ನನಗೆ ಒಂದು ಆಸೆ ಅಂತೂ ಬಂತು. ನನಗೊಬ್ಳು ಮಗಳಿದ್ದಾಳೆ. ಅವಳಿಗೆ ಮದುವೆ ಮಾಡಿದ್ಮೇಲೆ ಅವಳಿಗೆ ಸಿಗೋ ಮಾವ ನಿಮ್ಮ ಹಾಗೆ ಇರಬೇಕು. ಧಿಕ್ಕಾರ ಪೊಲೀಸರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ವಾದಪಡುಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಪೊಲೀಸರಿಗೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಅಲ್ರಿ ಅದು ಹಂಗೆ ಅರೆಸ್ಟ್ ಮಾಡ್ಕೋತೀರಾ? ನಾವು ಈಗಲೇ ಸೀನು ನೋಡ್ಬೇಕು ಬಿಡ್ರಿ. ಆಗಲ್ಲ ರೀ, ಇನ್ಸ್ಪೆಕ್ಟರ್ ಪರ್ಮಿಷನ್ ತಗೊಂಬನ್ನಿ. ಯಾಕ್ರಿ ನಮ್ಮ ಮಾತಾಡ್ಬೇಕು, ಒಳಗೆ ಬಿಡ್ರಿ. ಯಾರೇ ಅವ್ರು ಕೂಗಾಡೋದು? ಒಳಗಡೆ ಕರೆಸಿ ಅವ್ರನ್ನ. ಬರ್ರಿ. ಯಾರಪ್ಪ ನೀವೆಲ್ಲ? ಸರ್, ನಾವು ಜಿಮ್ ಸೀನ್ ಕಣಿಸು ಸರ್. ಹುಡುಗರು ಬಂದ್ರು. ಮಾತಾಡಲ್ಲ. ಜೈಲ್ಗೆ ಹಾಕಿದ್ದೀರಂತಲ್ಲ, ಅದಕ್ಕೆ ಅವ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸರ್, ಏನು ಮಾಡ್ದ ಅವನು? ಕಟ್ಕೊಂಡಿರೋ ಹೆಂಡತಿಗೆ ಕೈ ಮಾಡಿದ್ದಾನೆ. ಅದಕ್ಕೆ ನೀವು ಕಂಪ್ಲೇಂಟ್ ಕೊಟ್ಬಿಟ್ರಿ ಅಂಕಲ್? ನಾನೇ ಕಾನೂನು ಕೈಗೆ ತೊಗೊಂಡಿಲ್ವಲ್ಲ, ಪುಣ್ಯ ಅಂದ್ಕೊಳ್ಳಿ. ಅಂದ್ರೆ ಇದುವರೆಗೂ ಯಾರು ಅವ್ರ ಹೆಂಡತಿ ನೋಡ್ದೇ ಅಲ್ವಾ? ಎಲ್ಲ ಮುದ್ದು ಮಾಡ್ಕೊಂಡೇ ಬದುಕ್ತಾವ್ರ. ಸರ್, ಹೊಡೆದವ್ರಿಗೆಲ್ಲ ಜೈಲ್ಗೆ ಹಾಕೊಂಗಿದ್ರೆ ಯಾರು ಹೊರಗಡೆ ಇರ್ತಾನೆ ಇರಲಿಲ್ಲ. ನಮ್ಮಪ್ಪ ನಮ್ಮ ತಾತ ಎಂಡ್ರಿ ಹೊಡೆದೇ ಬುದ್ಧಿ ಕಲಿಸಿರೋದು. ಶಬಾಷ್ ಶಬಾಷ್ ಕಣ್ರೋ. ಈ ಮಾತನ್ನ ನಿಮ್ಮ ಹೆತ್ತ ತಾಯಿನೋ ಅಥವಾ ನಿಮ್ಮ ಜೊತೆಗೆ ಹುಟ್ಟದ ಅಕ್ಕ ತಂಗಿಯರೋ ಕೇಳಿಸ್ಕೋಬೇಕಿತ್ತು. ಇಂಥ ಪಾಪಿಗೆ ಜನ್ಮ ಕೊಟ್ವಾ, ನಾವು ಇವ್ರ ಜೊತೆಗೆ ಹುಟ್ಟಿದ್ವಾ ಅಂತ ಅಸಹ್ಯ ಪಟ್ಕೊಳ್ತಾರೆ. ನೀವು ಹೇಳ್ದಂಗೆ ಹೊಡೆದು ಬಡ್ದು ಬುದ್ಧಿ ಕಲಿಸೋಂಗಿದ್ದಿದ್ರೆ ಇನ್ಸ್ಪೆಕ್ಟ್ರೇ ಇದ್ದಾರಲ್ಲ, ಅವರೇ ಹೊಡೆದು ಬಡ್ದು ಬುದ್ಧಿ ಕಲಿಸ್ತಿದ್ರು. ಒಂದು ಕೇಳಿಸ್ಕೊಳ್ಳಿ, ಮನುಷ್ಯನಿಗೆ ಹೊಡೆಯೋದು ತಪ್ಪು. ನಾವು ದೇಶಕ್ಕೋಸ್ಕರ ಶತ್ರುಗಳು ಎದೆಗೆ ಹೊಡಿತಿದ್ವಿ. ಆದರೆ ನಿಮ್ಗೇನ್ರಯ್ಯ ಆಗಿದೆ ಅಂತ ಕರ್ಮ? ಪ್ರೀತಿಯಿಂದನೂ ಬದುಕಬಹುದು. ತಪ್ಪು ಮಾಡಿದರೆ ಪ್ರೀತಿಯಿಂದ ತಿದ್ದಿ ಬುದ್ಧಿ ಹೇಳ್ಬೋದು. ನೀವು ಇರೋವಾಗ ಎಲ್ಲ ಡ್ರಾಮಾ, ಈಗ ಸೀನಿಗೆ ಬಿಡ್ತೀರಾ ಬಿಡಲ್ವಾ? ಬಿಡಲ್ಲ.